ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡೋದು ಚಿಕನ್ ನಗ್ಗೆಟ್ಸನ್ನು ಹೇಗೆ ಮನೆಯಲ್ಲೇ ಸುಲಭವಾಗಿ ಮಾಡ್ಬೋದು ಅಂತ. ಓಕೆ, ಅದಕ್ಕಿಂತ ಮುಂಚೆ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಹತ್ರದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಲು ಮರೆಯದಿರಿ. ನಾನಿಲ್ಲಿ 3 ಬ್ರೆಡ್ಡನ್ನು ತಗೊಂಡಿದ್ದೀನಿ. 3 ಬ್ರೆಡ್ನ ಸೈಡನ್ನು ಕಟ್ ಮಾಡಿ ತಗೊಳ್ತಿದ್ದೀನಿ. ಆ ಬ್ರೌನ್ ಇದೆಯಲ್ಲ, ಅದನ್ನು ಕಟ್ ಮಾಡಿ ತೆಗಿಬೇಕು. ನಂತರ ಈ 3 ಬ್ರೆಡ್ಡನ್ನು ನಾವು ಹುಡಿ ಮಾಡಿ ತೆಗಿಬೇಕು. ಓಕೆ, ಇವಾಗ ಈ ಬ್ರೆಡ್ಡನ್ನು ಹುಡಿ ಮಾಡಿ ತೆಗಿತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ನೀರು ಆ್ಯಡ್ ಮಾಡೋದಿಲ್ಲ. ನಂತರ ನಾನಿಲ್ಲಿ 200 ಗ್ರಾಮ್ನಷ್ಟು ಚಿಕನನ್ನು ತಗೊಂಡಿದ್ದೀನಿ. ಇದಕ್ಕೆ ನಾನು ಮೊದಲೇ ಹಳದಿ ಹುಡಿ ಹಾಗೂ ಸ್ವಲ್ಪ ಉಪ್ಪನ್ನು ಹಾಕಿಟ್ಟಿದ್ದೆ. ಓಕೆ, ಇದನ್ನು ಇವಾಗ ನಾನು ಹುಡಿ ಮಾಡಿದಂಥ ಬ್ರೆಡ್ಗೆ ಆ್ಯಡ್ ಮಾಡಿ ಕೊಡ್ತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಮೆಣಸಿನ ಹುಡಿಯನ್ನು ಹಾಕ್ತಿದ್ದೀನಿ, ಹಾಗೂ 1/4 ಟೇಬಲ್ ಸ್ಪೂನು ಕೊತ್ತಂಬರಿ ಹುಡಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು, ಹಾಗೆಯೇ ಶುಂಠಿ ಹಾಗೂ ಬೆಳ್ಳುಳ್ಳಿಯ ಪೇಸ್ಟನ್ನು ಹಾಕ್ತಾ ಇದ್ದೀನಿ. ನಂತರ ಸ್ವಲ್ಪ ಜೀರಿಗೆಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನಮಗೆ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಸಿಗುವಾಗೆ ಹುಡಿ ಮಾಡಿ ತೆಗಿಬೇಕು. ಓಕೆ, ನಂತರ ಇದನ್ನು ನಾವು ಚಪಾತಿಗೆ ಹೇಗೆ ಹಿಟ್ಟನ್ನು ಕಲಿಸ್ತೀವೋ ಅದೇ ಥರ ಸ್ವಲ್ಪ ಸ್ವಲ್ಪ ಆಯಿಲನ್ನು ಆ್ಯಡ್ ಮಾಡಿಕೊಂಡು, ಆಯಿಲ್ ಹಾಕೋದ್ರಿಂದ ನಮ್ಮ ಕೈಗೆ ಅಂಟಲ್ಲ, ಅದಕ್ಕೋಸ್ಕರ. ಹಾಗೆಯೇ ಈ ಥರ ಒಂದು 10 ಮಿನಿಟ್ಸ್ ತನಕ ಡೂವನ್ನು ಚೆನ್ನಾಗಿ ನಮ್ಮ ಕೈನಲ್ಲಿ ಈ ಥರ ಮಾಡ್ತಾನೆ ಇರಿ. ಆವಾಗ ತುಂಬಾ ಸ್ಮೂತಾಗಿ ಸಿಗುತ್ತೆ. ಓಕೆ, ಈ ಒಂದು ನಮ್ಮ ನಗ್ಗೆಟ್ಸ್. ಓಕೆ, ನಂತರ ಇದನ್ನು ನಾವು 10 ಮಿನಿಟ್ಸ್ ಇಲ್ಲ ಅಂದರೆ 15 ಮಿನಿಟ್ಸ್ ತನಕ ಇದನ್ನು ರೆಸ್ಟ್ ಮಾಡೋಕ್ಕೆ ಇಡೋಣ. ಇದು 15 ಮಿನಿಟ್ಸ್ ರೆಸ್ಟ್ ಮಾಡೋಕ್ಕೆ ಇಟ್ಟರೆ ತುಂಬಾ ಸ್ಮೂತ್ ಹಾಗೆಯೇ ಉಬ್ಬಿ ಬರುತ್ತೆ ಈ ಒಂದು ನಗ್ಗೆಟ್ಸ್. ಓಕೆ, ಇವಾಗ ನೋಡಿ 15 ಮಿನಿಟ್ಸ್ ಆಯಿತು. ಇವಾಗ ಹಿಟ್ಟು ತುಂಬಾ ಸಾಫ್ಟ್ ಆ್ಯಂಡ್ ಸ್ಮೂತ್ ಆಗಿಬಿಟ್ಟಿದೆ. ಹೀಗೆ 15 ಡೇಸ್ ರೆಸ್ಟ್ ಮಾಡೋಕೆ ಇಡೋದ್ರಿಂದ ಈ ಒಂದು ನಮ್ಮ ನಗ್ಗೆಟ್ಸ್ ತುಂಬಾ ಉಬ್ಬಿ ಬರುತ್ತೆ. ಆವಾಗ ತುಂಬಾ ಟೇಸ್ಟಿ ಆಗುತ್ತೆ. ಓಕೆ, ಇನ್ನೊಂದು 2-3 ಮಿನಿಟ್ಸ್ ನಾನು ಹೀಗೇನೆ ಪ್ರೆಸ್ ಮಾಡಿ ಕೊಡ್ತಾ ಇದ್ದೀನಿ. ನಂತರ ಈ ಒಂದು ನಾವು ಈ ಥರ ಪ್ರೆಸ್ ಮಾಡ್ತಾ ಸ್ವಲ್ಪ ಸ್ವಲ್ಪ ಆಯಿಲನ್ನು ಆ್ಯಡ್ ಮಾಡ್ತಾ ಪ್ರೆಸ್ ಮಾಡ್ತಾನೆ ಆಯತಾಕಾರದಲ್ಲಿ ನಾವು ಶೇಪ್ ಮಾಡಿ ಕೊಡೋಣ. ನಂತರ ಇದಕ್ಕೆ ಕಟ್ ಮಾಡಿ ಕೊಡ್ತಾ ಇದ್ದೀನಿ. ಈ ಥರ ಕಟ್ ಮಾಡಿ ಕೊಡ್ತಾ ಇದ್ದೀನಿ. ಇವಾಗ ನಗ್ಗೆಟ್ಸ್ ರೆಡಿ ಆಗಿದೆ. ಇನ್ನು ನಮಗೆ ಇದನ್ನು ಫಿಲ್ ಮಾಡಿ ತೆಗಿಬೇಕು ಫ್ರೈ ಮಾಡೋಕ್ಕೋಸ್ಕರ. ಅದಕ್ಕೋಸ್ಕರ ಒಂದು ಎಗ್ ವೈಟ್ ತಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಪ್ಲೈನ್ ಬ್ರೆಡ್ ಹುಡಿಯನ್ನು ತಗೊಂಡಿದ್ದೀನಿ. ಬ್ರೆಡ್ ಕ್ರಮ್ಸನ್ನು ತಗೊಂಡಿದ್ದೀನಿ. ಬ್ರೆಡ್ ಕ್ರಮ್ಸ್ ಇಲ್ಲ ಅಂದರೆ ನಿಮಗೇನೆ ಬ್ರೆಡ್ಡಿಂದನೇ ಹುಡಿ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಓಕೆ, ನಾನಿಲ್ಲಿ ಬ್ರೆಡ್ ಕ್ರಮ್ಸ್ ತಗೊಂಡಿದ್ದೀನಿ. ಆಮೇಲೆ ಒಂದು ನಗ್ಗೆಟ್ಸನ್ನು ತಗೊಂಡು ಮೊಟ್ಟೆಗೆ ಮುಳುಗಿಸಿ ನಂತರ ಈ ರೀತಿ ಸ್ಪ್ರೆಡ್ ಮಾಡುವಂಥದ್ದು ಎಲ್ಲನೂ ಕೂಡ ಅದೇ ಥರ ಮಾಡಿಕೊಂಡು ಫಿಲ್ ಮಾಡಿಕೊಡಿ. ನಂತರ ಇದು ಫ್ರೈ ಮಾಡೋಕ್ಕೋಸ್ಕರ ಎಣ್ಣೆಯನ್ನು ಸ್ಟವ್ನಲ್ಲಿ ಇಟ್ಕೊಳ್ಳಿ. ನಂತರ ಎಣ್ಣೆ ಬಿಸಿ ಆದ ನಂತರ ಇದನ್ನು ಹಾಕಿ ಕೊಡಿ. ಓಕೆ, ಇವಾಗ ನೋಡಿ ಎಣ್ಣೆ ಬಿಸಿ ಆದ ನಂತರ ನಾನು ಈ ಒಂದು ನಗ್ಗೆಟ್ಸನ್ನು ಹಾಕ್ತಾ ಇದ್ದೀನಿ. ಒಂದು ಸೈಡ್ ಬ್ರೌನ್ ಕಲರ್ ಬಂದಾಗ ತಿರುಗಿಸಿ ಹಾಕ್ಕೊಡಿ. 2 ಸೈಡಲ್ಲಿ ಈ ಒಂದು ಕಲರಲ್ಲಿ ಸಿಕ್ಕಿದಾಗ ನಾವು ರಿಮೂವ್ ಮಾಡಿ ತೆಗಿಯೋಣ. ಇದು ಹಾಟ್ ಆಗಿ ಬಿಸಿ ಬಿಸಿಯಾಗಿ ತಿನ್ನಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಇದರೊಟ್ಟಿಗೆ ಟೊಮೆಟೊ ಸಾಸ್ ಕೂಡ ಯೂಸ್ ಮಾಡ್ಕೊಳ್ಳಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ಸಿಟಿ ಸೆಂಟರ್ನಲ್ಲಿ ಹಾಗೆ ಪಿಜ್ಜಾ ಫಾರಮ್ ಮಾಲಲ್ಲಿ ಸಿಗೋವಂಥ ಒಂದು ನಗ್ಗೆಟ್ಸ್, ತುಂಬಾ ಟೇಸ್ಟಿ, ಮನೆಯಲ್ಲೇ ಮಾಡುವಂಥದ್ದು. ಓಕೆ, ಎಲ್ರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.